ಹೇಳಿಕೊಡೋ ಪಾಠಕ್ಕೆ ಈ ವಯಸ್ಸು ಬರಬ್ಬರಿ ಐತ್ರಿ. ಹೌದಾ? ಹೌದ್ರಿ, 3 ತಿಂಗಳದಾಗ ಮುಂದೆ ತರ್ತೀನಿ ನಾ. 3 ಒಮ್ಮೆ 2.5 ತಿಂಗಳದಾಗ ಮುಂದೆ ಬಂದಿರ್ತಾರೆ ಅವು ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ಸ್ಕ್ಯಾನಿಂಗ್. ಆದ್ರೆ ಈ ಮಗಳ ಬಾಡಿಗೆ ಕೊಡ್ತಾನಕತ್ತಾನಲ್ಲ, ಏನ್ ತಾಸು ಗಂಟ್ಲೆ ಬಾಡಿಗೆ ಕೊಡ್ತಾನ, ಏನ್ ತಿಂಗಳ ಗಂಟ್ಲೆ ಬಾಡಿಗೆ ಕೊಡ್ತಾನ. ನಾನು ಶಿಸ್ತು ಬರಗೆಟ್ಟಿದ್ದೆ, ನಿಮ್ಗೆ ಗೊತ್ತೋ ಬಿಟ್ಟತ್ತೋ ವಿಷಯ ಗೊತ್ತಿಲ್ಲ. 6 ತಿಂಗಳು ಗುತ್ತಿಗೆ ಹಾದ್ರ ಹಾಕಿ ತಿಳ್ಕೊಂಡು ಮ್ಯಾಲ್ ಬಿಟ್ಟು ತಳಗ್ ಬಡ್ದೆ. ಏನ್ ಬಾಕ್ಲ ತೆಗಿತ್ ನೋಡ್ರಿ ಬಾಕ್ಲ. ಯಾರು ಬಂದ್ರಿ ಒಳಗಿಂದ? ಒಳಗಿಂದ ಒಂದು 65ರಿಂದ 70 ವರ್ಷದ ಮುದುಕ್ರಿ ಅವ ಮಾಡಿದ. ನಿನ್ನ ಹೆಣ ಎತ್ಲಿ ಹೋಗುದು ಬಂದು ಹುಗಿ ಉಡ್ಲಿ ಸಾಟೆಲ್ ಆಟ ಕಡ್ಲಿ ನೆತ್ತಿ ಮೇ ಬಾರಿನ ಬೆಳಿಲಿ ಉಡ್ದಾರ ತುಂಬಲಿ ಮುಂಡ ಮುಂದೆ ತಡಿತಾರೆ ಹಳ್ಳಿ. ಇವು ಆದವ ಇನ್ನೂ ಅದಾವ್ರಿ. ಇವು ಯಾಕ ಇದ್ರು ಒಂದ್ ಸ್ವಲ್ಪ ಬರೆದು ಕೊಟ್ಟು ಬಿಡ್ರಿ, ರಾತ್ರಿ ಮಕ್ಕೋಬೇಕಾರೆ ಓದ್ಕೋತೀನಿ ಚಂದ ನಿದ್ರೆ ಹತ್ತತ್ತಿ. ಇದೇನ್ರಿ ಹಂಗ ಪಟಾಕ್ ಸಂಗ್ ಪಟ್ 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 ಇವೆಲ್ಲ ಬೈಗಳನ್ರಿ ಇವು. ಹೆಂಗ್ ಕೇಳಿದ್ರಿ ಕಿವಿಗೆ? ನನಗೆಲ್ಲೇ ಪಂಡಿತರು ಶ್ಲೋಕ ಹೇಳಕತ್ತಾರ ನನಗಾಗಿತ್ತು. ಅಲ್ಲ ಮೇಡಮ್ ಅವ್ರ ತತ್ತು ಕೊಡಕ್ ಹೋಗ್ಬೇಡ್ರಿ, ನಾನು ನಿಮ್ಮನ್ನು ನೋಡಿದೆ, ನೀವು ಹಾಡು ಹುರುಕ್ನ ನಾನು ನೋಡಿಲ್ಲ, ಬಂದು ಹಗ್ಗಂತ ನೀವು ಹಾದು ಬಿಟ್ರಿ. ಎಷ್ಟು ಚಂದ ಹಾದ್ರಿ ಮೇಡಮ್ ಅವ್ರ. ಚಂದ ಹಂಗ ಮೆತಾಗದಿರಪ್ಪ, ಹಾಸ್ಲಾರದ ಗಾದಿ ಬಂದು ಹಾದಂಗ. ಗಾದೆ 18 ಫೂಟಿನ ಗಾದಿ ಇರ್ತಾರ, ಒಂದು ಪುಟಿ ಬೇಕದ್ರ ಮೇಲೆ. ಆ ಹೊಸ್ತನ ಮನೆ ಗಾದಿ ಬಂದ್ರ ಡಲ್ಲೂಮ್ ಅಂತಂದು ಅದ್ರ ಮೇಲೆ ಮನುಷ್ಯ ಮಕ್ಕೊಂಡ್ಬಿಟ್ರೆ ಕಣ್ಣು ಮುಚ್ಚಿ ಬಾಯಿ ತೆಗಿತಾನ ನೋಡಿ. ಇಷ್ಟು ದಿನ ಎಲ್ಲಿದ್ದೀವ್ ನನ್ ರಾಜ? ಇದ್ದೆ, ಕಣ್ಣು ತೆಗೆದು ನೋಡಿಲ್ಲ ನೀವು ನನ್ನ. ಬಾ ಮೈಲ್ ಕುಂದ್ರ ಬಾ. ಆ ಜಗದಾಗ ಬಾ ಡೈರೆಕ್ಟ್ ಒಮ್ಮೆ ಇರ್ಲಿ ಬಾ. ಈ ಜಾಗ ಯಾರಿಗುಂಟು ಯಾರಿಗಿಲ್ಲ, ಕಮಾನ್ ಲೆಟ್ ಅಸ್ ಡೂ ದ ಪಾರ್ಟಿ. ವಾದಿ ಬಾರ್ ಜಾಗದಾಗ ವಾದಿ ಸತ್ತ ಹೋಗ್ತಿ ಮಗನ. ಅಂದ್ರಿ ಏನ್ರಿ ಮೇಡಮ್ ಅವ್ರ, ನಮ್ಮ ಸೆಂಟ್ರ್ ಬೇರಿಂಗ ಜಾಮ್ ಮಾಡ್ಬೇಕಂತ ಮಾಡಿ ನನ್ನ ಕೈಯ ಸಿಕ್ಕ್ರಿ ಎಲ್ಲ ಬಂದ ಮಾಡ್ತೀನಿ ನಾನು. ಹತ್ತಿಕೊಳಕ್ ಹೋಗ್ಬೇಡ್ರಿ ಮೇಡಮ್ ಅವರು, ನಾನು ನಿಮ್ ನೋಡಿದೆ. ಆಯ್ತು ಬಿಡ್ರಿ, ನಾನು ಆಗ್ಲಿ ನೀವು ಆಗ್ಲಿ, ಸಾರಿ ನಾನೇ ಕೇಳ್ಬಿಡ್ತೀನಿ. ಚಲೋ ಕೇಳ್ತಿ ಮೇಡಮ್ ಅಂದಾಗ ನೀವು ಇದವ್ರವ್ರನ್ರಿ. ಹೆಂಗ್ ಕಾಣತಿ ನಿನ್ ಕಣ್ಣಿಗೆ? ಸೂಜಿ ಹಿರ್ಪಿನ ಕೀರ ದಾರ ಡಬ್ನಾರಿ ಕೂದದವೇನ್ರಿ ಕೂದ್ಲ, ಇಷ್ಟ ಕೊಟ್ರೆ ಹಂಡೆ ಕೊಡ್ತೀವಿ, ಇಷ್ಟ ಕೊಟ್ರೆ ಬಗೋಡೆ ಕೊಡ್ತೀವ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ, ಬರ್ನಲ್ ಇದ್ರ ಕೊಟ್ಬಿಟ್ರೆ ಹಾಕಿ ಕೊಟ್ಬಿಡ್ತೀವಿ. ಮಾಡ್ತೀವ್ರಿ ಬರ್ರಿ. ಗ್ಯಾಸಿನ ಕೇಬಲ್ ಹೋಗಿದ್ರೆ ಹಾಕಿ ಕೊಡ್ತೀವಿ, ಸೇಮ್ ಹಂಗ ಕಾಣತ್ರಿ ಮೇಡಮ್ ಅವ್ರ. ಇವು ಬಳಿಯನ್ನು ಮಾರಾಕ್ತಿದ್ರೆ ಹಾಕೊಂಡು ಹೇಳಕ್ತಂದ್ರಿ ಇವ್ನ. ಜೋಕ್ಮಾರ್ ಜೋಳ ಹೊರವನ ಮೊನ್ನೆ ದಾಳಿಸಿನ ಗಾಡಿ ಹೋಗಿ ಕಳಿಸಿದ್ನ. ಜೋಳ ಹೊತ್ತಿಟ್ಟು ಬಂದಿ ನಮ್ಮೂರ್ ಜಾತ್ರೆ ಐತಿ ಹಾಕೋ ಅಡ್ಡಾಡಕತ್ತೀನಿ. ಇವನ ಇವತ್ ನಮ್ಮೂರ್ ಜಾತ್ರೆ. ಅಪ್ಪ ಮೇಡಮ್ ಅವ್ರ, ಅದು ವಜ್ಜಕ್ ಆಗಂಗಿಲ್ಲ ಅಲ್ರಿ ಮೇಡಮ್ ಅವ್ರ. ನೀವು ಜಾತ್ರೆಗೆ ಅಡ್ಡಾಡ್ಬೇಕಾರೆ ವಜ್ಜಕ್ ಕೈ ಹಿಂಗಾಗೋದಿಲ್ಲ ನಿಮ್ದು. ಹಿಂಗಾದ್ರೆ ಹೆಂಗ ಓ ಪುಷ್ಪ ಪಿಕ್ಚರ್ ಮುಂದೆ ಕೂತ ನೋಡ್ಯಾಳಿಕ್ಕಿ, ಅದ್ರಾಗ ಅವ ಬಂದವನ ಪುಷ್ಪರಾಜ್ ಜುಕೆಗ ನೈ ಸಾತನ, ಈಕಿ ಪುಷ್ಪರಾಣಿ ತುರ್ಬಾ ಜಾಡ್ಸಿನ ಜುಕೆಗೆ ನೈ ಸಾರಿ. ಪಿಕ್ಚರ್ ಎಣ್ಣೆ ಹೋಯ್ಕೋತ ಹೋಗೋದು. ಅದು ಎಲ್ಲ ಗಂಟು ಬಿದ್ದಿಲ್ಲ ಎಷ್ಟು ದಿವಸ ಮಾತಾಡಕತ್ತೀನಿ, ಒಂದು ಮಿನಿಟ್ ಹಾಕವಲ್ಲ ನೋಡ್ರಿ. ಪೂಜ್ಬಾಯ್ ಇದ ಊರ್ ನಮ್ದ. ಇದ ಊರ ಚಲೋ ಆತ್ ಬಿಡ್ರಿ, ನಮಗೂ ನೀವ ಬೇಕಾಗಿತ್ತು. ಈ ಊರಾಗ ಒಂದು ಸ್ವಂತ ಮನಿ ಬಾಡಿಗೆ ಬೇಕಾಗಿತ್ತು. ಹಿಂಗ ಅಡ್ಡ ಮನಿ ಬಾಡಿಗೆ ಸಿಗ್ತಾವನ? ಮತ್ತೆ ನಾನು ಹಿಂಗ ಅಡ್ಡಾಡ್ಲ ಬಿಡಪ್ಪ, ಮೊದ್ಲ ಚಿತ್ರ ವಿಚಿತ್ರ ಅದಿ, ಮತ್ತ ಆಕಾರ ವಿಕಾರ ಕಾಣಕತ್ತಿ. ಓಣಿ ಗಲ್ಲಿ ಗಲ್ಲಿ ಅಡ್ಡಾಡ್ಬೇಕ. ಮನಿ ಮುಂದೆ ಬೋರ್ಡ್ ಹಾಕಿರ್ತಾರ, ಈ ಮನಿ ಬಾಡಿಗೆ ಕೊಡುದಿದೆ ಅಂತೇಳಿ. ನಿನಗ ಅಷ್ಟು ಓದಾಕ್ ಬರ್ಲಿಲ್ಲ ಅಂದ್ರ ಮನಿ ಹಿಂದ ಹೋಗ್ಬೇಕು. ಹೋಗಾಕ ನಾ ಗಟ್ಟಿದ್ದೀನಿ, ಕರೆಯವ್ರು ಬೇಕಲ್ಲ ನನಗೆ. ನೀವು ಹೂ ಅಂದ್ರೆ ನಡ್ರಿ ಹೋಗಿ. ಮತ್ ನೀವ ಮನಿ ಹಿಂದೆ ಹೋಗ್ಬೇಕಂದ್ರೆ ಯಾಕ? ಮನಿ ಹಿಂದ ಹೋಗ್ಬೇಕು. ಯಾವ ಬಚ್ಚಲ ಮರು ಒಣಗಿರ್ತೈತಿ ಆ ಮನಿ ಖಾಲಿ ಅಂತ ತಿಳ್ಕೊಬೇಕ. ಮೇಡಮ್ ಅವ್ರು ನೀವು ತಿಳ್ಕೊಂಡಷ್ಟು ಬುದ್ಧಿ ಶೂನ್ಯ ನಾನಲ್ಲ. ಯಾಕ? ಮನಿ ಮುಂದೆ ಅಟ್ಟಲ್ರಿ, ಹಿಂದೆ ಅಡ್ಡಾಡಿದ ಮಗ ನಾನು. ಆದ್ರೆ ಮನಿ ಹಿಂದೆ ಅಡ್ಡಾಡ್ದ ಬಾಳ್ರಿ ನಾನು. ಒಂದು ಬಚ್ಚಲು ಒಣಗಿದಿಲ್ಲ ಬಿಡ್ರಿ. ಯಾಕೋ? ಅದು ಸ್ವಲ್ಪ ಮಳಿ ಬರೋದು, ಸ್ವಲ್ಪ ಮಂಜು ಬಿಡೋದು ಆಗತ್ತಲ್ಲ, ಹಿಂಗಾಗಿ ಎಲ್ಲ ಬಚ್ಚಲು ಹಸಿನೇ ಆಗಿಬಿಟ್ಟಾವ. ಆದ್ರೂ ಮಗ ಬಿಡ್ಲಿಲ್ರಿ ನಾನು. ಹಂಗ ಅಡ್ಡಾಡ್ಕೊತ ಹೋದಿ. ಅಲ್ಲಿ 8ನೇ ಗಲ್ಲಿಯಾಗ್ರಿ, 8ನೇ ವಾರ್ಡ್ನಾಗ ವಿಚಿತ್ರ ಓದಿದೆ. ಅಲ್ಲಿ ಮನಿ ಮಾಳಿಗೆ ಮೇಲೆ ಬರೆಸಿತ್ತು, ಮನೆಯನ್ನು ಬಾಡಿಗೆ ಕೊಡುದಿದೆ ಅಂತ ಬರೆಯೋ ಬದಲಾಗಿ ಮಗಳನ್ನು ಬಾಡಿಗೆ ಕೊಡುದಿದೆ ಅಂತ ಬರೆದಿದ್ದವ. ಮಗಳ ನೀವು ಹೆಂಗ ಆಶ್ಚರ್ಯಪಟ್ರ, ನಾನು ಹಂಗ ಆಶ್ಚರ್ಯಪಟ್ಟೆ. ಅಲ್ರಿ ಪೆಂಡಲ್ ಸೆಟ್ ಬಾಡಿಗೆ ಕೊಡ್ತಾರ, ಸೌಂಡ್ ಸಿಸ್ಟಮ್ ಬಾಡಿಗೆ ಕೊಡ್ತಾರ, ಬೇಕಾದ್ರೆ ಅಂಪ್ಲಿಫಾರ ಕ್ಯಾಶೋ ಪ್ಯಾಡ್ ಕೊಟ್ಟರು ಕೊಡ್ತಾರ. ಆದ್ರೆ ಈ ಮಗಳು ಬಾಡಿಗೆ ಕೊಡ್ತಾನಕತ್ತಾನಲ್ಲ, ಏನ್ ತಾಸು ಗಂಟ್ಲೆ ಬಾಡಿಗೆ ಕೊಡ್ತಾನ, ಏನ್ ತಿಂಗಳ ಗಂಟ್ಲೆ ಬಾಡಿಗೆ ಕೊಡ್ತಾನ. ನಾನು ಶಿಸ್ತು ಬರಗೆಟ್ಟಿದ್ದೆ, ನಿಮ್ಗೆ ಗೊತ್ತೋ ಬಿಟ್ಟತ್ತೋ ವಿಷಯ ಗೊತ್ತಿಲ್ಲ. 6 ತಿಂಗಳು ಗುತ್ತಿಗೆ ಹಾದ್ರ ಹಾಕಿ ತಿಳ್ಕೊಂಡು ಮ್ಯಾಲ್ ಬಿಟ್ಟು ತಳಗ್ ಬಡ್ದೆ. ಏನ್ ಬಾಕ್ಲ ತೆಗಿತ್ ನೋಡ್ರಿ ಬಾಕ್ಲ. ಯಾರು ಬಂದ್ರಿ ಒಳಗಿಂದ? ಒಳಗಿಂದ ಒಂದು 65ರಿಂದ 70 ವರ್ಷದ ಮುದುಕ್ರಿ ಅವ ಮಾಡಿದ. ನನಗೆ ಆ ಭಾಗ್ಯ ಇಲ್ಲಪ್ಪ ಅದು ಓಡಿ ಬಂದ್ಬಿಟ್ಟೆ. ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ, ಅದು ನಮ್ದ ಮನಿ. ಅದು ನಿನ್ನ ಮನಿ ಅಂದ್ರೆ ನಿಮ್ನ ಬಾಡಿಗೆ ಕೊಡ್ತಾರನ್ರಿ? ಇದ ಊರವ್ರಿ ಈ ಕಡೆ ಹಳ್ಳಿಗೆ ಬಂದ್ರೆ ಅದು ನಮ್ಮ ಅಪ್ಪ ಕಣ್ ಕಾಣಂಗಿಲ್ಲ. ಕಣ್ಣು ಕಾಣಂಗಿಲ್ಲ. ಇಲ್ಲ ಪಾಪ ಮಾಮಾರಿ ಕಣ್ಣ ಕಾಣೋದಿಲ್ಲ.
ನಮ್ಮ ಅಪ್ಪ ನಿನ್ನ ಮಾವ ಅದ. ಅದು ದೊಡ್ಡವ್ರಿಗೆ ಗೌರವ ಕೊಡ್ಬೇಕಂತಾರಲ್ರಿ. ಮಾಮರ್ 2 ಲೀಟರ್ 1 ಲೀಟರ್ ಇಲ್ರಿ 2 ಲೀಟರ್ ಬಾಟ್ಲಿ ಕಳಿಸಿ ನೋಡ್ರಿ ಕುಡ್ರಿ ಸ್ಟಿಂಗ್ ಸಿಗ್ಲಿರಿ ಎಲ್ಲ ಕಡೆ ಅಡ್ಡಾಡಿಸಿದ್ನಂತ ನಾನು. ಯಾಕ ಕಾಕ ದೊಡ್ಡಪ್ಪ ಅದ್ರ ಬಾಯ ಮುಳು ಮುಡ್ತದನ. ಕಾಕ ಬಿಡಿ 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 ಸಾತ್ಗಿತ್ರಿ ಬಿಡ್ರು ನಿಮ್ಮ ಅವ್ರ. ಅದು ಏನೇನ್ರಿ ಹೊಳ್ಳಂಗಿಲ್ಲ ನೋಡ್ರಿ. ಹೆಂಗ್ ಹೊಳ್ತೈತಿ ಚಲೋ ಚಲೋ ಫಿಗರ್ ನೋಡಿರ್ತೈತಿ ಪಾಪ. ಮತ್ತೆ ಹಂಗಿದ್ದವ್ರು ಯಾರು ನಮ್ಮ ಮನೆ ಮುಂದಲ್ಲಿ ಹಿಂದಲ್ ಸೈಡ್ ಅಡ್ಡಾಡ್ಬೇಡ್ರಿ ನೀವು. ನಮ್ಮ ಅಪ್ಪ ಚಸ್ಮಾ ಹಾಕೊಳ್ಳೋರು ಬರ್ದಾನ ಅದಕ್ಕೆ ಹಂಗ್ ಬರ್ದ. ಕೂಡ್ ನನ್ನ ಮಗ ಚಂದ ಚಸ್ಮಾ ಹಾಕೊಂಬ್ರಿ ಅಂತ ಹಾಡಾಗಿದ್ದ ಮಗ ಅವಂಗ. ಯಾರು ಕುಡ್ ನನ್ ಮಗ? ನಾ ಕೂಡ್ ನನ್ನ ಮಗ ಚಂದ ಓದ್ಬೇಕಾಗಿತ್ತು ಅಂದೆ. ಮೇಡಮ್ ಅವ್ರ ಓ ಆ ಮನಿ ಬಾಡಿಗೆ ಐತಲ್ರಿ? ಐತಲ್ಲ. ನಿಮ್ಮ ಕೈ ಮುಗಿದು ಕಾಲಿ ಬೀಳ್ತೀರಿ ಹೆಂಗಾರ ಮಾಡಿ ಕೊಡ್ಸ್ರಿಪ್ಪ. ಕೊಡ್ತೀನಿ. ಹೌದು ನೀವೇನ್ ಕೆಲಸ ಮಾಡ್ತೀರಿ? ನಾವೇನ್ ಮಾಡ್ತೀರಿ ಬೆಳಿಗ್ಗೆ ಎದ್ಕೊಂಡು ದೋಸ್ತರೆಲ್ಲ ಹೇಳ್ತೀರಿ 1 ಕ್ವಾರ್ಟರ್ 2 ಕ್ವಾರ್ಟರ್. ಏಕಿ ಮುಂದೆ ಹೆಂಗೆ ಹೇಳುದು ಹೋಮ್ರಿ ಹುಡುಗಿ ನೋಡಿ ಆ ಶಿಸ್ತು ಕಡದ ಬಗರ್ ಇದ್ದಂಗೆ ಐತಿ. ನನ್ನ ಚಟ ಹೇಳ್ಬಿಟ್ರೆ ಓಡಿ ಹೋಗ್ಕಳೆ ಆಕಿ ಬೇಡ ಸುಳ್ಳೊಂದು ಸೊಟ್ಟೊಂದು ಹೇಳಿ ಹೆಂಗಾರ ಮಾಡಿ ನಮ್ಮ ಕಡೆ ಹೊಲಿಸ್ಕೊಳ್ಳೋದ. ಮೇಡಮ್ ಲುಕ್ ಎಟ್ ಮೀ ಹಿಯರ್ ಯು ಸಿ ಯು ನೋ ಐ ಆಮ್ ಪ್ರೈಮರಿ ಸ್ಕೂಲ್ ಟೀಚರ್. ಹಂಗಂದ್ರ ಪಾಟ್ ಸಾಲಿಗುಡಿ ಕಲ್ತಿಲ್ಲ ಇಲ್ಲ ತಮ್ಸಪ್ ಬಾಟ್ಲಿನ ಬಿಡ ಬೆಳತನಕ ಹೊಯ್ಕೊಂಡ್ರಿ ಏನು ಗೊತ್ತಾವಲಿಕ್ಕಿಗೆ. ಮೇಡಮ್ ಅವರ ನಾನು ನೋಡ್ರಿ ಕನ್ನಡ ಶಾಲೆ ಮಾಸ್ತರ್ನ ಮಾಸ್ತರ ನೋಡೇ ಇಲ್ಲಿಕ್ಕಿ ಮಾಸ್ತರ್ಗಳನ್ನ ನೋಡಿಲಿಕ್ಕೆ. ರಗಡ ಮಂದಿ ಮಾಸ್ತರ್ ನೋಡಿನಿ. ದಿನ ಒಬ್ರೊಬ್ರು ಬರ್ತಾರ ಮಾಸ್ತರ್ಗಳು. ಮೇಡಮ್ ಅವರು ಬಾರ್ಸು ಮಾಸ್ತರ್. ಮತ್ತ ನೀವು ಹಿಂಗ ಬಾರಿಸ್ಬೇಕಂತ ಹೇಳಿಕೊಡು ಮಾಸ್ತರ್. ಗುರುಗಳು ನಮ್ಮ ಗುರುಗಳು. ಸತ್ತ ಬಿಡ್ತಿ ಈಗ ನೀನು ಸುಮ್ಮ ಕುಂದ್ರಬೇಕ 4 ತಾಸು. ಹೊಸ್ತನ ಮ್ಯೂಸಿಕ್ ಬೇಡ ಅಲ್ಲಿ ನಿಮ್ಮ ಹೊಸ್ತನ ಗುರುಗಳ. ಯಾಕ ಸಾರು ರೊಟ್ಟಿ ಕಲಿಸ್ತಿದ್ರಿ ನಾವು ಆಸ್ತಿ ಅದ. ಹೌದು ನೀವು ಹೆಣ್ಮಕ್ಳು ಕಲಿಸ್ತೀರಿ ಗಂಡ್ಮಕ್ಳು ಕಲಿಸ್ತೀರಿ. ಎಷ್ಟು ದಿವಸ ಹುಡುಗರು ಹೇಳ್ಕೊಡ್ತೀನಿ ಮೇಡಮ್ ಅವರೆಲ್ಲ ಮುಂದೆ ಬಂದ್ಬಿಟ್ರಿ. ಈಗ ಅವರೆಲ್ಲ ಸಹಿತಾರ ನಮ್ಮ ಸರ್ಕಾರದವ್ರು ಎಷ್ಟು ದಿವಸ ನೀವು ಹುಡುಗರು ಮುಂದೆ ತಂದಿ ಸಾಕಪ್ಪ ಇನ್ನು ಮೇಲೆ ಹುಡುಗಿಯರ ಮುಂದೆ ತಗೊಂಬ ಅಂತೇಳಿ ಆ ಊರಿಂದ ಈ ಊರಿಗೆ ನಾನು ಟ್ರಾನ್ಸ್ಫರ್ ಅಂದ್ರೆ ವರ್ಗ ಮಾಡ್ರಿ ಮೇಡಮ್. ನಿಮ್ಮ ಕೈಯಾಗ ಕಲ್ತಾರು ಎಲ್ಲೆಲ್ಲೂ ಏನೇನು ಆಗಿರ್ಬೇಕು ಹೌದಿಲ್ರಿ? ಸುಳ್ಳು ಯಾಕೆ ಹೇಳ್ರಿಪ್ಪ ಬಸವೇಶ್ವರ ಸರ್ಕಲಿಂದ ಮುಂದೆ ಬರ್ತಿರ್ತಿರಲ್ಲ ಆ ಕಡೆ ಆಮ್ಲೆಟ್ ಅಂಗಡಿ ಚಿಕನ್ 65 ಅಂಗಡಿ ಇಟ್ರೆ ಯಾರವ್ರು? ನನ್ನ ಕಡೆ ಕಲ್ತವ್ರ ಅವ್ರು. ಆಮ್ಲೆಟ್ ಅಂಗಡಿ ಇಟ್ಟವ್ರ? ಏನು ಆಮ್ಲೆಟ್ ಅಂಗಡಿ ಇಟ್ಟವ್ರ ಇಟ್ಟು ಕೀಳ್ಮಟ್ಟವಾಗಿ ಕಾಣಬೇಡ್ರಿ. ಎಷ್ಟ ದೊಡ್ಡ ಡಿಮಾಂಡ್ ಐತಿ ಗೊತ್ತಾ ನಮಗ. ಆಮೇಲೆ ಸ್ನ್ಯಾಕ್ಸ್ ಇದ್ರೆ ಒದ್ದಾಡ್ರಿ ನೀವು ಅಲ್ಲಿ ಬರ್ಬೇಕಾದ್ರೆ ನೋಡ್ಬೇಕು ನೀವು ಹೆಂಗದ್ರ 1 ಡಬಲ್ ಆಮ್ಲೆಟ್ ಹಾಕಪ್ಪ ಅಂತ ಹೇಳ್ಬಿಟ್ರೆ ಸಾಕು. 1 ತತ್ತಿ ಹೊಡೆದಾಗ ಸಿಲ್ಸ್ತು ಉಳ್ಳಾಗಡ್ಡಿ ಮೆಣಸಿನಕಾಯಿ ಹೋಗಿದವನ ಕರ ಹಾಕಿ ಕೊಟ್ಬಿಡ್ತಾನೆ. ಹಂಚಿನ ತುಂಬ ಮಾಡ್ತಾನೆ ಅದನ್ನ 3 ತತ್ತಿ ಎಕ್ಸ್ಟ್ರಾ ಹಾಕಿನಂದ್ರೆ ಸುಮ್ಮ ರೊಕ್ಕ ಕೊಟ್ಟು ಹೋಗಿರ್ಬೇಕು ನೀವು. ಯವ್ವ ಅವಾಗೂ ನಿಮ್ಮಂತ ಮಾಸ್ತರ್ ನನಗ್ ಸಿಕ್ಕಿದ್ನಂದ್ರ ನಾ ಎಲ್ಲೆಲ್ಲಿ ಏನೇನ್ ಅಂಗಡಿ ಹಾಕ್ತಿದ್ವಿ ಯಾರಿಗೂ ಗೊತ್ತು. ಈಗ ವಿಚಾರ ಮಾಡ್ಕೊಬೇಡ್ರಿ ಹೇಳ್ಕೊಟ್ಟು ಬರ್ರಿ. ಹೋಗ್ರಿ ಕಲಿ ವಯಸ್ಸಿನ ಕಲಿಲಿಲ್ಲ ಈಗೇನ್ ತಲೆಗೆ ಹತ್ತೈತಿ ವಿದ್ಯೆ. ನಾನು ಹೇಳಿಕೊಡೋ ಪಾಠಕ್ಕೆ ಈ ವಯಸ್ಸು ಬರಬ್ಬರಿ ಐತ್ರಿ. ಹೌದಾ? ಹೌದ್ರಿ 3 ತಿಂಗಳದಾಗ ಮುಂದೆ ತರ್ತೀನಿ ನಾನು. 3 ಒಮ್ಮೆ 2.5 ತಿಂಗಳದಾಗ ಮುಂದೆ ಬಂದಿರ್ತಾರೆ ಅವು ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ಸ್ಕ್ಯಾನಿಂಗ್ ಅದು ಇದು ಎಕ್ಸಾಮ್ ಸಾಲಿಗುಡಿ ಪರೀಕ್ಷೆ ಬರೀಬೇಕಲ್ಲ. ಆಯ್ತಾಯ್ತು ಅವ್ರಂಗಾರ ನಾಳೆ ಪಾಟಿ ಪೆಣಿ ಅಂಕ್ಲಿಪ್ ಎಲ್ಲ ತಗೊಂಡು ಬರ್ತೀನಿ. ಮೇಡಮ್ ನಮ್ಮ ಶಾಲೆಗೆ ಪಾಟಿ ಪೆನ್ಸಿಲ್ ಪುಸ್ತಕ ಅಂಕಲ್ ಏನು ನಡಿದಿಲ್ಲ. ಮತ್ತೆ ನಮ್ಮ ಶಾಲೆಗೆ ಅದು ಎಲ್ಲ ಸಾಲೆ ಅದು ರೀ. ನಾನು ರಗಡ್ ಮಂದಿ ಹುಡುಗರು ನೋಡಿನಿ ಆ ಸಾಲಿಗೆ ಅದ ಹೋಯ್ತಾರ ಅವ್ರು. ಮೇಡಮ್ ಇನ್ನೊಂದ್ಸಲ ಹೇಳ್ತೀನಿ ನಾನು ಅದು ಸಾಲೆ ಅದು ಮತ್ ಇದು ಪಡಸಾಲಿ ಏನ್ ತರ್ಬೇಕ್ರಿ? ಏನು ನೀವು ಅಷ್ಟು ಜಿಟ್ಟಿಗಾಲ್ ಕೊಡ್ತಾರ ಇದ್ರು ಒಂದ ಬುಕ್ ತೊಗೊಂಬ. ಯಾವ್ದದ್ದು? ಅದು ದಾಂಪತ್ಯ ಜೀವನದ ಶಿಸ್ತು ಆಗಿ ಹೋಗಿ ಬಿದ್ದ ಎದ್ದ ಸಮಸ್ಯೆಗಳು. ಇಲ್ಲ ನಿಮ್ಮ ಅಂತಂದ್ರಲ್ಲ ಹುಣ್ಣಿಮೆಗೆ ಯಪ್ಪ ಹಂಗಲ್ಲ ಅದು ದಾಂಪತ್ಯ ಜೀವನದ ಶಿಸ್ತು ಆಗಿ ಹೋಗಿ ಬಿದ್ದ ಎದ್ದ ಸಮಸ್ಯೆಗಳು. ಬೈಕೋತ ಹೋದ ಅಮಾಸೆಗಳು. ಬೈಕೊಂತ ಅಮಾಸೆ ಹುಟ್ಟಿ. ಆಯ್ತಾಯ್ತು ತಗೋರಿ ನಾಳೆ 4 ಮಂದಿಗೆ ಅದರ ಕರ್ಕೊಂಡು ಅಲ್ಲೇ ಬರ್ತೀನಿ. ಇಲ್ಲೇ ಫೇಲ್ ಮಾಡಿದ್ರಿ ಯಾಕ? ಎಂತ ಚಂದ ಈ ಸೀನ್ ಸ್ಟೆಪ್ ಬೈ ಸ್ಟೆಪ್ ಚಂದ ಹೊಂಟಿತ್ತಲ್ಲ. 4 ಮಂದಿ ಗೆಳತಿರಿ ಹಾಕ್ಬೇಕು ಅವರೆಲ್ಲ ಬಂದ್ರ ಹಂಚ್ ಹೋಗ್ಬಿಡ್ತದು. ಏನದು ಹಂಚೋದು? ವಿದ್ಯೆ ಅದು ಹಂಚಬಾರ್ದೇನ್ರಿ? ವಿದ್ಯೆ ಹಂಚಬಾರ್ದ್ರಿ ಒಬ್ರಿಗೆ ತುಂಬಕ್ಕದು ಅಂದಾಗ ಅವ್ರು 3 ತಿಂಗಳಿಗೆ ಮುಂದೆ ಬರ್ತಾರೆ. ಒಬ್ಬರಿಗೆ? ಹೌದೌದು ಅಲ್ಲ ಒಂದ್ ಇಬ್ಬರು ಕರ್ಕೊಂಡ್ ಬರ್ತೀನಿ. ಯವ್ವ ತಾಯಿ ಜಗದಮ್ಮ ಎಲ್ಲಮ್ಮ ಪಂಡ್ರಿಬಾ ಪಂಕಜವ ಲೇಟ್ ಆಗಿ ಬಂದು ಮಂಜವ್ವ ಇನ್ನು ಕೈಯಾರ ಮುಗಿಲೆ ಒಬ್ಬೊಬ್ರು ಬರ್ರಿ. ನೀವು ಹಿಂಗೆ ನೋಡ್ರಿ ಒಂದು ಕೆಲಸ ಮಾಡ್ರಿ ನೀವು ಮೊದಲು ಮುಂದೆ ಬರ್ರಿ. ನೀವು ಮುಂದೆ ಬಂದಿದ್ದು ಗ್ಯಾರಂಟಿ ಆದ್ರೆ ಅವ್ರು ಒಬ್ಬೊಬ್ರು ಪಾಳೆ ಪ್ರಕಾರ ಕರ್ಸೋರು. ಒಟ್ಟ ಏನ್ರಪ್ಪ 9 ತಿಂಗಳದಾಗ 3 ಮಂದಿನ ಮುಂದೆ ತರ್ತೀನಿ ನಾನು. 9 ತಿಂಗಳ 3 ಮಂದಿ? ಆಯ್ತು ಅವ್ರು ಗುದ್ದಾಡಿ ಇನ್ನೊಬ್ರು ತರೋ ತಾತ. ಆಯ್ತಾಯ್ತು ಅವ್ರಂಗ ನಾಳೆ ಹಿಡಿದು ಬರ್ಬೇಕು ಹೇಳಿ. ನಾಳೆ ನೀವು ಬರ್ಬೇಕಾಗಿದ್ದು ಮೇಡಮ್ ಎಟ್ ಅಬೌಟ್ 9:30 ಬಂದ್ಬಿಡಿ. ಪಾಪ ನೀವೆಲ್ಲ ಕೇಳಾಕತ್ತೀರಿ ನಕ್ಕೆ ನಮ್ಮ ಮನೆಗೆ ಇಲ್ರಿ ಅದು ಏನಿಲ್ಲ. ನಾಯಿ ತಟ್ಟು ಅದು ಬೆಕ್ಕಿ ಕುಡಿಸಿದ ಹಾಲಿನ ಬಟ್ಲೆ ಐತಿಲ್ಲ ತಂದು ತಲೆ ಮೇಲೆ ಡಬ್ಬ ಹಾಕ್ಬಿಡ್ರಿ ಎಣ್ಣೆ ಹೋಗೋದೋಕಿ ನಿಮ್ಮ ಹೆಸರ್ಲೆ. ನಾಯಿ ತಟ್ಟು ಯಾವ ಮಂಗನ ಮಗ ಕೇಳಿದ? ನೀವ ಕೇಳಿದ್ರೆ ಮಂಗನ ಮಗ ನಾಯಿ ತಟ್ಟ ಅಂತ ಹೇಳಿ. ಓ ಸಾರಿ ಮೇಡಮ್ ನೀವು ಕಲ್ತಿಲ್ಲಲ್ಲ. ಮೇಡಮ್ 9:30 ಅಂದ್ರೆ 9:00 ಮುಂಜಾನೆ ಅಲ್ಲಿನ ಕೊಯ್ತಾ ತಗೊಂಡು ಕಬ್ಬು ಕಡಿಯಾಕ ಬರಕೇನದು. ಏಯ್ ರಾತ್ರಿ ಬಾ. ಏನ್ ಮಾಸ್ತಾರ ಯಪ್ಪ ನಿನ್ನ ಬಾಯ ರೇಕಾರ ಇಲ್ಲ ಅವ್ವ ಹಾಕ ಇಲ್ಲ ಮನೆ ನಿಮ್ಮ ಮನೆ ಸುತ್ತಮುತ್ತ ಹಾದಿಲ್ಲ ನಾವು ಗುರುಗಳ್ರಿ ನಾವು ಸಣ್ಣ ಹುಡ್ರಿ ನೀವು ಅವ್ವ ತಾ ಹಿಂಗನ್ವಾ ಏ ಬಾ ಲಘು ಬಾ ಪಟ್ನ ಕಲ್ತು ಹೋಗ್ಬೇಕು. ವಲಪ್ಪ ನಮ್ಮ ಅಪ್ಪ ಹೇಳೇನ ಏನಂತ? ರಾತ್ರಿ ಗಂಡ ಮಕ್ಳು ಮುಡ್ಸ್ಕೋಬೇಡವಾ ರಾತ್ರಿ ಗಂಡ ಮಕ್ಳು ಮುಟ್ಟಿದ್ರ ಬಸರಾಗ್ತಾರ ಅಂತ ಹೇಳಿ.
ನನಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ, ಹಾ. ನಿಮ್ಮ ಅಪ್ಪ ಸಿಗಬೇಕವ. ಯಾಕ ಉಪ್ಪಿಟ್ಟು ತಿನ್ನಿಸಿ ಬೆಳತನ ಹೊಡಿತು ನೋಡ. ಯಾಕ ರಾತ್ರಿ ಮುಟ್ರಿ ಗಂಡಸರು ಬಸರ ನೀವು ಬಸರ ಹೆಂಗಿರ್ತಂದ್ರೆ ನಾ ಬಿಟ್ಟೆ ನಾ ಮಗ ರಾತ್ರಿ ಕೆಲಸ ನಂದು ನಿಮ್ನೆಲ್ಲರೂ ಮುಟ್ಟಿ ಬಂದ್ಬಿಡ್ತಿದ್ದೆ. ನೀವು ಯಾರ ಮದುವೆ ಹಾಕಿದ್ರಿ ಅವ ಆಗಂಗಿಲ್ಲ. ಹಂಗಿರುದಿಲ್ಲ ಅದು. ಆದ್ರೆ ನಮ್ಮ ಅಪ್ಪ ಐತನ ಅಲ್ಲ ನೋಡ್ರಿ ನಿಮ್ಮ ಅಪ್ಪ ಕಣ್ಣ ಕಾಣಂಗಿಲ್ಲ, ಚಸ್ಮಾ ಮುಚ್ಚಿಟ್ಟು ಬಂದ್ಬಿಡ್ರಿ. ಬೆಳತನಕ ಅದನ್ನ ಹುಡುಕಾಡ್ತಾರೆ, ನಾವಿಲ್ಲಿ ಹುಡುಕಾಡ. ಆಯ್ತಾಯ್ತು ಬರ್ತೀನಿ ಹಂಗಾರ. ಮೇಡಮ್ ಅವ್ರ ವಾ. ಇಷ್ಟೊತ್ತ ನನ್ನ ಜೊತೆ ಮಾತಾಡಕತ್ತೀರಿ, ನಿಮ್ಗೆ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ. ಈ ರಣಧೀರ, ಕಿಂದ್ರ ಜೋಗಿ, ಅಂಜದ ಗಂಡು, ಈ ಸಿಂಹಾದ್ರಿ ಸಿಂಹದ ಬಗ್ಗೆ ಹೆಸರು ಅದಾವ ನಿನ್ ಹೆಸರು ಮಕ್ಕೊಂಡ ಕೊಟ್ಟಾರ ಇವನ್ನೆಲ್ಲ. ಏನ್ ಅನ್ಸುತ್ತೆ ನಮ್ಮ ಮನೆ ನನಗೂ ಬಾಳ ದಿನ ಆಸೆ ಐತ್ರಿ ಶಿಸ್ತು ಕಾಲಮರಿ ಹೊಡಸ್ಬೇಕಂತ. ನಿಮ್ಮಂತ ಮಾಸ್ತರ್ ಮದ್ವೆ ಆಗ್ಬೇಕಂತೇಳಿ. ನನ್ನ ಹೆಂಗು ಸಿಕ್ಕಿ ನಿಮ್ನ ಮದ್ವೆ ಆಗ್ತೀನಿ ನೋಡ್ರಿ. ಅಪ್ಪ ಈಗ ಹೂ ಅಂದ್ಬಿಟ್ರಿ ನೀವು. ಸರ ಯಾವ್ದು ಬರ್ತದ ಹಾಡ್ಬಿಡ್ರಿ. ನಿಜ ಹೇಳತೇನೆ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹ್ಯಾಂಗ ಕಡಿತಿ. ಹೇಳತೇನೆ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹ್ಯಾಂಗ ಕಡಿತಿ, ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹ್ಯಾಂಗ ಕಡಿತಿ. ನಿಜ ಹೇಳತೇನೆ ಗೆಳತಿ. ಕರುಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನಿ ಮಾಡೈತಿ, ಎರಡು ದೇಹವನ್ನೇ ಜೀವ ಪ್ರೇಮವಾಗಿ ಉಳಿದೈತಿ. ಕರುಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನಿ ಮಾಡೈತಿ, ಎರಡು ದೇಹವನ್ನೇ ಜೀವ ಪ್ರೇಮವಾಗಿ ಬರುತ್ತೈತಿ. ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಗೆಳತಿ, ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಗೆಳತಿ. ನಿಜ ಹೇಳತೇನೆ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹ್ಯಾಂಗ ಕಳಿತಿ. ಲ 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 ಲ. ಇನ್ನೊಂದ್ಸಲ ಇಟ್ಟು ಇಂಪ್ರೂವ್ ಆಗ್ಯಾರ ನಮ್ಮ ಕಡೆ. ನಮ್ಮೂರು ಇಂಪ್ರೂವ್ ಆಗೈತಿ. ಹಾ ಅಂದಂಗ ಮೇಡಮ್ ಈ ಡ್ಯಾನ್ಸ್ ಇನ್ನೂ ಮಾಡೋಣ್ರಿ. ಯಾಕ ಅದು ಸರ್ ಲಲ 4 ಸಲ ಮಾಡಿದ್ರು, 3ಕ್ಕೆ ಮುಗಿಸ್ಬೇಕ. ಬ್ಯಾದ ಮಾಡ್ಲ ನಾನು. ಇಲ್ಲ 3ಕ್ಕೆ ಮುಗಿಸೋಣಲ್ರಿ ಸರ್. ನೀವೇನ್ರಿ ಮಾಸ್ತರ? ನಾವ್ ಏನಿಲ್ಲ ನಾವು ಹೋಳಿಗೆ ಊಟನ ಮಾಡ್ಸ್ಕೊಂಡ್ ಬಂದಿದ್ಯಾ, ನಾಷ್ಟಕ್ಕ ಸುಸ್ತಾಕತ್ತಿರಲ್ಲ. ಕ್ಯಾಟ್ ಓಡಾಡದ್ರಿ ಮತ್ ನೀವು. ನನಗೆ ಇನ್ನೊಂದು ಆಸೆ ಐತ್ರಿ. ಮತ್ತೇನ್ರಿ? ನಿಮ್ಮನ್ನ ಜೋರ ಕೊಂಡು ಪಪ್ಪಿ ಕೊಡ್ಕೊಂತ ಆಸೆ ನನಗೆ. ನನ್ನ ಬರ್ರಿ 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 ತಲೆಯ ಮೇಲೆ ಕಾಲಿ ಕಾಲಿ ನೀ ಬದಿಯಲ್ಲಿ ಇದ್ದರು, ಅಲ್ಲಿಗೆ ನಿಲ್ಲದೆ ಉದುರಿ ಹೋದೆಯ ನೀ ಕೊನೆಗೆ. ಇನ್ನೆಲ್ಲ ನಾನಲ್ಲ, ದೇಶದ ಮಾಲೀಕ ನಾನಲ್ಲ, ಓಳ್ತಲೆ ಮಾಲೀಕ ನಾನಲ್ಲ. ನಾಮ್ ತೋ ಸುನಾಯಿ ಹೋಗ. ನೀನಲ್ಲೇ ಬೋಳ್ತಲಿ ಮಾಲಕ, ನಾನೆಲ್ಲ ಬೋಳ್ತಲಿ ಮಾಲಕ ಅಂತ. ಏನು ನೀನ ಬೋಳ್ತಲಿ ಮಾಲಕ? ಅಲ್ಲ ಮೇಡಮ್ ಅವ್ರ ಇಷ್ಟೊತ್ತರ ಏನ್ ಮಾಡಕತ್ತಿದ್ರಿ ನೀವು? ಯಾಕ ಅವಾಗ ಬರ್ಬೇಕು ಬಾಡ, ಕೆಟ್ಟ ಶಿಕೆ ಆಗತ್ತಿತ್ತು ಅದು. ನೀವು ಕೂದಲಾಟ ಒಂದು ಹೆಂಗೆ ಅಡ್ಡಾಡ್ತೀರಪ್ಪ ಗಟ್ಟಿ ನೀವು. 1-5 ನಿಮಿಷ ಹಾಕಿಲ್ಲ ಇಟ್ಟು ಬೆವ್ರು ಬತ್ತು. ಇಲ್ಲಿ ಎಲ್ಲರ ಬೋರಿನ ಗಾಡಿ ಅದಾವನ್ರಿ, ಯಾಕ ಪಟ್ನ ಬೋರೋಡ್ರಿ 2 ಇಂಚ್ ನೀರು ಅದ ನೋಡಿ. ಲೇ ಟಕ್ಳೆ ಮತ್ತೆ ಬಂದ ಬಾರೋ ದೋಸ್ತ್ ನಮಸ್ಕಾರ. ನೀನ ಲೇ ಟಕ್ಳೆ, ಎರಡು ನನಗ ತಲೆಯಾಗ ಒಂದು ಕೂದ್ಲಿಲ್ಲ, ನೀ ಮಿನ್ನ ಹುಡುಗಿರ್ಬೇಕ ಮಗನ. ಮುಚ್ಚಬಾಯ್. ಮತ್ತೆ ಕೂದಲ ತೊಗೊಂಡು ಏನ್ ಮಾಡ್ತಿ? ಕೂದಲ ತೊಗೊಂಡು ಏನ್ ಮಾಡ್ತೀನಿ? ಉಳಿಕೆದೆಲ್ಲ ಸುತ್ತದವಿಲ್ಲ. ಕೈಯ ಕಾಲ ದುಡ್ದು ಹಾಕಲಿ ಮಗ. ಸಿಂಹದ ಸಿಮ್ಮದ ಕೂದ್ಲು ಇದು. ಏನ
ಸಿಂಹ ಸಿಂಹ ಎಲ್ಲೈತಿನ ಸಿಂಹ ಪಿಂಜರದ ಮಕ್ಕೊಂಡೈತಿ. ಹೊರ ಬಿಟ್ ನೋಡ. ಸಾರಿ ಮೇಡಮ್, ನಾವ್ ಯಾವ ಬೇಕಾವ ಬಿಡುದಿಲ್ವಾ? ಮತ್ತ ರಾತ್ರಿ 12:30 ಸುಮಾರು ಪಿಂಜರ ಓಪನ್ ಮಾಡಿಬಿಡ್ತೀವಿ. ಸುಮ್ಮನೆ ಹೋಗಿದ್ದ ಎಡ್ಡೆ ಬೇಟೆಯಾಡಿ ಬಂದು ಗಪ್ಲು ಮಕ್ಕೊಂಡ್ಬಿಡ್ತಿ. ಪುಗುಸಟ್ಟೆ ಹುಲಿ ನೋಡ್ಬೇಕಲ್ಲ ಕೇಕಿ. ಅದಕ್ಕೂ ರೊಕ್ಕ ಕೊಡ್ಬೇಕನ್ನ. ಆಗ್ಲೇ 1.5 ತಿಂಗಳ ಬುಕ್ ಆಗತ್ತವ ಚಲೋ ಮಾತಾಡಿ. book ಆಗ್ಯಾವ. ಅದು ಹುಲ್ಗಾವನೆ ಹೋಗ ಬೇಟೆಯಾಡಿ ಬಂದ್ಬಿಡ್ತು. ಏಯ್ ಇದ ನಮ್ಮೂರ ಕಂಡಿ ಮಗನ. ಇನ್ನೇಮ್ ಯಾವ್ದ್ರ ಹುಡುಗಿ ಚುಡಾಯಿಸಿದ್ ನೋಡ್ನಿ ತುಳ್ದ ಹಾಕ್ತೀನಿ. ನಿಮ್ ಬಗ್ಗೆ ಮಾತಾಡ್ರಿ, ದುನಿಯಾ ಐತಿ. ಬ್ಯಾರೆ ಹೆಣ್ಮಕ್ಳು ಈ ನನ್ನ ಸೃಷ್ಟಿ ಸೌಂದರ್ಯ ನೋಡಿ ಯಾಕೆ ಮರಳಾಗಬಾರ್ದು? ಕೆಳಗಿಂದ ಮ್ಯಾಲಿಂದ ನೋಡಿದ್ರೆ ಎಲ್ಲೂ ಕಾಣಲಿಲ್ಲ ಸೃಷ್ಟಿ ಸೌಂದರ್ಯ. ಇತ್ತಿತ್ಲಾಗ ಬೋಟಿಗೂ ಮ್ಯೂಸಿಕ್ ಕೊಡತಾರ. ಏಯ್ ಎಲ್ಲ ಹುಡುಗರು ಸ್ಮಾರ್ಟ್ ಇರೋ ಹುಡುಗರು ಬೇಡ್ತಾರ. ಮೇಡಮ್, ಪ್ರಪಂಚದಾಗ ಈ ಸ್ಮಾರ್ಟ್ ಬಾಯ್ ಅಂದ್ರೆ ನಾನ. ಯಾಕಡಿಂದ ಅಪ್ಪ ಈ ಕಡೆಯಿಂದ ಯವ್ವ. ನೀವು ಪೇರಲವ್ಲಿ ಎಲ್ಲೆಲ್ಲ ಹಚ್ತೀರಿ? ಮುಖಕ್ಕ ನಾ ಎಲ್ಲ ಕಡೆ ಹಚ್ತೀನಿ. ಹಿಂಗಾಗಿ ನಾ ಬೆಳಿಗ್ಗೆ ಹೊಂಟ್ರೆ ಸಾಕು, ಸೂರ್ಯ ಸಹಿತ ಅಂಜೊಳಗೆ ಹೋಗ್ಬಿಡ್ತಾನವ. ಯಾಕೋ ಅವನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಅವಂಗ ಹೊಡೆದು ಬಿಡುತ್ತಾ. ನನಕಿರಿ ಕೆಟ್ಟ ಸುಡ್ತಾನೆ ಪುಣ್ಯಾತ್ಮ ಅಂದವ. ನಾ ಬರುತ್ತಾನ ಹೊಟ್ಟೆ ಹೊರಗೋಣ. ಹೆಂಗದ ನಾವು ಟಕಳೆ ಅವನ ತಲ್ಯಾಗ ಕೂದಿಲ್ಲ ಅಂತ ಹೇಳುವಲ್ಲ ಬಿಲ್ಡಪ್ ಕೊಡಕತ್ತಾನ. ಹಲೋ 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 ಮೇಡಮ್, ನಿಮ್ದು ಏನ ಮಾತಿದ್ರು 3ನೇ ಮಾಕಿಗೆ ನಿಂದಿರ್ಬೇಕು, ಚಂದ ಮಾತಾಡ್ಬೇಕು, ಒಳಗೆ ಹೋಗ್ಬೇಕು, ಪೇಮೆಂಟ್ ಇಸ್ಕೊಂಡು ರೈಟ್ ಹೇಳ್ಬೇಕು. ಏ ನೀ ಯಾವಲೆ ಹೇಳಕ್ ನನಗ ಹಂಗಾಗಲೆಲ್ಲ ಎತ್ತಿ ಬರಬೇಡ್ರಿ ನೀವು. ಯಾಕೋ ಹೆಣ್ಣೊಂದು ಎತ್ತಿದಾಗ ನೋಡಿ ತಡೆದುಕೊಳ್ಳೋ ಕೆಪಾಸಿಟಿ ಆ ದೇವ್ರು ಗಂಡಸರಿಗೆ ಕೊಟ್ಟಿಲ್ಲ. ಯಾರವ್ರು ಹೇಳ್ದವ್ರು? 2 ದಿವಸ ವಿಠಲ್ ಚಿಕ್ಕಲ್ಗುಂಡಿ ಹೇಳ್ತಿದ್ದ, ಈಗ ಮುದೋಳ್ ನಟರಾಜ್ ಹೇಳಕತ್ತಾನ. ನನ್ನ ಲಂಗ ಎತ್ತಕ್ಕೆ ನಾನು ಬೆಳತನ ಎತ್ತಿ ನಿನಗೇನಲೆ ಹಾಳಾಗಿ ಹೋಗು ಸನ್ಯಾಸಿಯಾಗಿ. ನಿಂದು ಒಟ್ಟ ಮದುವೆ ಆಗಬಾರ್ದು. ಹಂಗ ಜಂಗತ್ತೆ ಹೋಗ್ಬೇಕು ನೀನು. ಜಂಗತ ನನ್ ಕೆಬ್ಬಣ ಮಾಡಿಯನ ತಿಪ್ಪ್ಯಾಗ ಅಂಬಾಸಿಡರ್ ಕಾರ್ ನಿಂತಾಗ ಹೆಂಗ ಬುದುರುದ್ರು ಬೀಳತ್ತು ಹಂಗ ನಿನ್ನ ಮ್ಯಾಲೆ ಎಟ್ಟು ಪೆಟ್ರೋಲ್ ಡೀಸೆಲ್ ಸುರಿದ್ರು ನೀ ಅಟ್ಟ ಜಂಗ ಹತ್ತಬೇಕು ನೀನು. ಯಪ್ಪ ಈಕಿ ನಾ ಮದುವೆ ಆಗ್ಬೇಕಂತ ಮಾಡಿದ್ದೆ. ಈಕಿ ನಾನು ಮದುವೆ ಆಗ್ಬೇಕು, ನಮ್ದು ಇಬ್ಬರದು ಮೆರವಣಿಗೆ ಕುದುರೆ ಮೇಲೆ ಭರ್ಜರಿ ಹೊಂಟಿರ್ಬೇಕು. ಈಕಿ ಯಾವ್ದಾರು ಗಾಗರ ರಿಕಾರ್ಡ್ ಕೇಳಿದಕ್ಕೆ ತಾಳೆ ಕೇಳ್ದಕ್ಕೆ ಹೊಗ ಗೌರಿ ನೀ ಅನ್ಕೋತ ಹೋದಂದ್ರೆ ಅವ್ವ ಊರಾಗಿನ ಮಂದಿಲ್ಲ ನಮ್ಮ ಮನೆ ಮುಂದೆ ಪಾಳೆ ಹಚ್ತಾರ. ಯಪ್ಪ ನನಗ ಮಾತಾಡ್ತೀಯ ಇನ್ನು ಮೇಲೆ ಕೂದಲು ಬಂದ್ರೆ ಬರ್ಬೋದು ನೋಡ್ರಿ. ನನಗೆ ಯಾಕ ಎಲ್ಲ ರೀತಿ ಎಣ್ಣೆ ಹಚ್ಚಿದನ್ರಿ ಮೇಡಮ್. ನಾನು ಒಂದು ಸ್ವಲ್ಪ ಚಿಗಿರ್ಬೇಕವು. ಇಲ್ಲ ಅದಕ್ಕೆ ಒಬ್ರು ಸಾಧು ಸತ್ರು ಹೇಳಿದ್ರು, ಹಿಮಾಲಯ ಮೇಲೆ ಹೋಗಿ ಬರ್ರಿ ನೀವು, ತುದಿಗೆ ನಿಂತು ಗಾಳಿ ತೊಗೊಂಬರ್ರಿ ಅಂತ ಹೇಳಿದ್ರು. ಅಲ್ಲಿ ಹೋಗಿದ್ದು ಏನೂ ಗಾಮ ಆಗಲಿಲ್ಲ. ಇಲ್ಲಿ ಬರೋಬ್ಬರ ಐತೆ ನೋಡ್ರಿ ಅದು. ಈ ಗಾಳಿಗೆ ಬಂದರೂ ಬರ್ಬೋದು ನನಗೆ. ನಾಳೆ ಮಧ್ಯಾಹ್ನದಾಗ 2 ಗಂಟೆ ಸುಮಾರು ಖಾಲಿ ಇದ್ರೇನು? ಯಾಕ ಅದು ಮಧ್ಯಾಹ್ನ ಬಿಸಿಲು ಹೊಡ್ತಕ್ಕ ಕಟಬೇವ್ರು ಭಾಳ ಸುರಾಕತೈತಿ, ನಿದ್ದೆ ಬರೋಬ್ಬರಿ ಆಗವಲ್ತು. ಅದಕ್ಕ ನಾನು ಊಟ ಗಿಟ ಮಾಡಿ ಶಿಸ್ತು ಹಂಗಾದ ಮಕ್ಕೊಂಡಿರ್ತೀನಿ. ಒಂದು ಸೀಟಿ ಹೊಡಿತೀನಿ, ನೀವು ಬಂದ್ರಿ ಅಂದ್ರೆ ಹಿಂಗೆ ಮಕ್ಕೊಂಡಾಗ ಹಿಂಗೆ 1-2 ಸಲ ಮಾಡಿ ಹೋಗ್ಬಿಟ್ರೆ ಅದ ಗಾವನಾಗ ನಿದ್ದೆ ಹತ್ಬಿಡ್ತಾನೆ. ಇಲ್ಲಿ ಫ್ಯಾನ್ ಇಟ್ಟಿ ನನ್ನ ಮಗನ. ಥ್ಯಾಂಕ್ ಯು ಮೇಡಮ್. ಯಾಕ ಇದಕ್ಕೆ ಹೆಡ್ ಮಸಾಜ್ ಅಂತ. ಇದ್ರ ಸಂಬಂಧ ನಾನು ಬಿಟ್ಟಲ್ಲ ಗೋವಾಕ್ಕೆ ಹೋಗಿದ್ವಿ. ಅದು ಸ್ಟೋರಿ ಹೇಳಿಲ್ಲ ನಿಮ್ಗೆ? ಇಬ್ರು ಸೇರಿ ಗೋವಾಕ್ಕೆ ಹೋಗಿದ್ವಿ. ಹೆಡ್ ಮಸಾಜ್ ಭಾರಿ ಮಾಡ್ತಾರೆ ಮಮ್ಮ, ಹೋಗಮ್ಮ ಅಂದ. ಹೋದ್ವಿ. ಆಕಿ ನೇಪಾಳದಾಗ ಬಂದು ಎಷ್ಟು ಎಣ್ಣೆ ತೊಗೊಂಡು ಪಚ್ಚ ಬಡದು. ಹಾಂ ಚಲೋ ಅದ್ಲಕ್ಕಿ 8,000 ರೂಪಾಯಿ ಸುಮ್ಮನೆ ಏನಿಸ್ಕೊಟ್ಟು ಬಂದ್ಬಿಟ್ಟಿವಿ. ಅದಕ್ಕಿಂತ ಮುಂಚೆ ನೀವು ಚಂದಿಲ್ಲ ಅಂತ ಹೇಳ್ಬಿಟ್ರೆ ಸಾಕು, ಪಾಠ ಪಡಬಿಡ್ಬಿಡ್ತೀರಿ. ಇದು ಹೆಡ್ ಮಸಾಜ್ ಮಲ್ಕೊಂಡಾಕೈತಿ. ಇಂಥ ಮಾವುಗಳು ಎಷ್ಟು ಮಂದಿನ ಸಾಲಕ್ಕೆ 2 ಮಲಗಿಸಿರಾಕಿಲ್ಲ. ಬಾಳ ಮಂದಿ ನೋಡಿರ್ಬೇಕು. ನಮ್ಮ ಮಾವನಂತ ನೋಡಿಲ್ಲ ನೀನ. ನಮ್ಮ ಮಾವ ಬಾಹುಬಲಿ. ನಿಮ್ಮ ಮಾವ ಬಾಹುಬಲಿ. ಮತ್ ನಾ ಯಾರು ಗೊತ್ತಿಲ್ಲ ನಿಮ್ಗೆ? ಯಾರು? ಸ್ವಂತ ನಂದ ಮ್ಯೂಸಿಕ್ ಅದು. ಜಿ ಟಪಾಕ್ ಡಮ್ ಡಮ್. ಯಾರಿವ? ಯಾರ? ಕಟ್ಟಪ್ಪ ಲೋಯಪ್ಪ ಚಟ್ಟಪ್ಪಿವ. ಮೇಡಮ್, ಸಿಟ್ಟಿಗೆದ್ದು ನಿಮ್ದು ನೀವು ಕೊಚ್ಚಬಾರದು. ನಿಮ್ದು ಮಂದಿ ಕೊಚ್ಚಬೇಕು. ಏನದು ಕೊಚ್ಚದು? ಬಿರದ ಬಾಹುಲಿಗಳನ್ನ ಹೋಗ. ಆ ಬಾಹುಬಲಿ ಪಿಕ್ಚರ್ದಾಗ ಆ ಕಟ್ಟಪ್ಪ ಅಂಜಿ ಹಿಂದೆ ಚುಚ್ಚಾನ ಏನು ಕಡುಗ. ಆದ್ರೆ ನಾ ಹಂಗಲ್ಲ. ನಿಮ್ಮ ಮಾವು ಯಾವ್ದು ಬೇಕಾದ ಹೆಂಗದ ಬರ್ಲಿ ಅವ ಬರಬ್ಬರಿ ನಿಂದ್ರಿಸಿ ಸ್ಟಿಂಗ್ ಇಲ್ಲಂದ್ರೆ ಸ್ಟಿಂಗ್ ತರಿಸಿ ಅವ್ನು ಕುಡಿಸಿ ಸೀದಾ ಮುಂದೆ ಏನು ಕಡುಗ. ನಮ್ಮ ಮಾವಿನ ಇಲ್ಲಿ ಬಂದ ನಿನ್ನ ನಡು ನೆತ್ಯಾಗ ಏನು ಕಡುಗ ಸಾಧ್ಯನೇ ಇಲ್ಲ. ಯಾಕ ಮಾಡದ್ ಹೋಗಿಬಿಡುತ್ತದು. ಯಾಕ ಮಣ್ಣರ ಡಂಬರ್ ಹಾಕ್ಸಿದೆ. ಅಯ್ಯೋ ಬೇಕಂತ ಹೇಳ್ರಿ 1-2 ತಾಸು ಕೊಡ್ತೀನಿ ನಾನು ಒಲ್ಲೆ ಅಂತೀನಿ. ಸುಮ್ಮನೆ ಹಗಲೆಲ್ಲ ಮುಟ್ಟಿ ಯಾಕೆ ಸಮಾಧಾನ ಮಾಡ್ಕೊಳತ್ರಿ? ಅದ್ರಾಗ ಮನ್ನಗಂಡು ನೀರು ಬಿಟ್ಟತಿ ಪಚ್ ಅಂತ ಆವಾಜ್ ಬರತ್ತ. ಮೇಡಮ್ ಅವ್ರ ಸುಮ್ಮೋಗು ನಮ್ಮ ಮಾವ ವೀರ ಮದಕರಿ. ಓ ಅದೊಂದು ಮಾತಿತ್ತ ನಿಮ್ದು? ನಿಮ್ದು ಅದ ಕಟ್ಟ ನೀನು ಸಲ ಕೈ ಸಿಕ್ಕರೆ ಸಿಂಗಲ್ ಅಂಡ ಕರಿ ನಾವು ತಡಿ ಮನ ಬಾಳ ಹರಿಯಾಡ್ತೀನಿ. ಅದೊಂದು ಹಂಗ ಹೊಡ್ಕೊಂಡ್ ಬಂದ್ಬಿಡಕ್ ನಾ ಹಾಡಾಡ್ ಒಳಗೆ ಬರ್ತಿದ್ದೆ. ಯಾಕ ಅದೇನು ಕರಿಯಾಕತ್ರಿ ಏನು ಹೊಯ್ಕೊಳಕತ್ರಿ ಹೆಸರ್ಲೆ? ನಮ್ಮ ಮಾವ ಹೇಳೇನ ಏನಂತ? ನಿಂತ್ ಕರಿಬೇಡವ ಆಯಸ್ಸಾಗುತ್ತಾ ಕುಣ್ಕೋತ್ ಕರಿ ಅಂತ ಹೇಳಿ. ಓ ಈಗ ಬಂದ್ಬಿಡ್ತಾರನ್ರಿ ಅವ? ಬರ್ತಾನ. ಮೇಡಮ್ ಅವ್ರ ಈ ಸಲ ಅಂತೂ ಹೋಗಿ ನಾನು ಮುಂದಿನ ಸಲ ಸಿಕ್ಕಾಗ
ಬನ್ನಿ ಮಾಮ ಸ್ಪೀಡಾಗಿ ಚಕ್ಕಂದ ಆಡೋಣ ಅಂತ ಅನಿಸ್ಕೊಲಿಲ್ಲ ಅವಾಗ ಏನ ಪುಕ್ಷಟಿದಿಲ್ಲ ತಿಕ್ಕ ನಾನು ನಿನ್ನ ಮಾಮ ಹೋ ನೀ ಕರೆ ಗಡುಸ ಆಗಿದ್ರ ಹುಡ್ದಾರ ಬೆಳ್ಳಿದೈತಿ 7 ತೊಲಿ ತೋರ್ಸ ನೀನ್ ಹುಡುಗರ್ ಬೆಂಕಿ ಹಚ್ಚ್ರಿ ಬೆಂಕಿ ಹಚ್ಬಾರ್ದ್ರಿ ಕರಿಗ್ ಬಿಡುತ್ತದು ನೀ ಕರೆ ಗಂಡಸ ನನ್ನ ಕಡೆ ಮಾವ ಅನ್ಸ್ಕ ಹೌದಂತ ಮೇಡಮ್ ಅವ್ರು ಈಗಂದ್ರು ಸೈಲೆಂಟ್ ಆಗಿ ಬಂದಿನಿ ಇನ್ನೊಂದ್ಸಲ ವೈಲೆಂಟ್ ಆಗಿ ಬಂದಾಗ ಹೇಳ್ತೀನಿ ನಿಮ್ಗೆ ಈಗ ಹೇಳುದಿಲ್ಲ ಇನ್ನೊಂದ್ಸಲ ಸಿಗಬೇಕು ಸಿಗ್ಬಾರ್ದ ಸಿಕ್ಕರ ಒಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಸಿಗ್ಬಾರ್ದ ಸಿಕ್ಕರ ಒಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಹುರ್ಗ ಎಬಿಸಿ ಬಿಡ್ತನ ಹುರ್ಗ ಎಬಿಸಿ ಬಿಡ್ತನ ಕಬ್ಬಿನ ಬಡದಾಗ ಯಾಕೆ ಬಿಡಿದ್ರೆ ನೀವು ಒಲ್ಲೆಂದ್ರಿಲ್ಲ ಅಲ್ಲಂದ್ರ ನಾ ಮುಟ್ರ ಸಮಾಧಾನ ಮಾಡ್ಕೊಳಮ್ಮ ನಾ ಒಟ್ಟಿನ 6 ತಿಂಗಳು ಯಾವ ಹೆಣ್ಮಕ್ಳು ಬೇಕಾಗೇ ಇಲ್ಲ ನನಗೆ ನಂದು ಇನ್ನು ಕಮ್ಮಿ ಇಲ್ರಿ ಬರೀ ಔಟ್ ಗೋಯಿಂಗೇ ಐತಿ ಎಷ್ಟು ಬೇಕಾದ್ರೆ ಸ್ವೀಕಾರ ಮಾಡ್ಬೋದು ನೀವು ನಾವೇಕ್ ಬರಗೇಟಿಗೆ ಸ್ವೀಕಾರ ಮಾಡ್ತಾಳೆ ಹೋಗ ಆಯ್ತಾಡ್ರಿ ಹೋಗ್ತೀನಿ ಆದ್ರೆ ಇನ್ನೊಂದ್ಸಲ ಸಿಗ್ಬೇಕು ಅವಿ ನೀನು ಹೆಂಗ ನೋಡಿ ಟಕಳೆ ಮುಂಜೆಲ್ಲ ನನ್ನ ಒಳಗೆ ಗಂಟು ಬಿದ್ದಾನೆ ಇಲ್ಲಿ ಬಂದ